ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಸ್ವಲ್ಪ ವಿಶಿಷ್ಟವಾದ ವಿಷಯದ ಬಗ್ಗೆ ಮಾತಾಡೋಣ. ಅಂತರ್ಧರ್ಮೀಯ ಸ್ನೇಹ. ಅದರಲ್ಲೂ ಹಿಂದೂ ಮುಸ್ಲಿಂ ಬಾಂಧವ್ಯ ಇದೆಯಲ್ಲ, ಅದು ನಮ್ಮ ಜ್ಞಾನ, ಆಮೇಲೆ ನಮ್ಮ ಸಮೃದ್ಧಿ, ಅಂದರೆ ಒಟ್ಟಾರೆ ಜೀವನದ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಹುದು ಅಂತ ನೋಡೋಣ. ಹೌದು. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಟಾಪಿಕ್. ನಾವಿವತ್ತು ಮಾತಾಡೋಕೆ ಆಧಾರವಾಗಿರೋದು ಒಂದು ವಿಡಿಯೋ. ಅದರಲ್ಲಿ ಈ ವಿಷಯವನ್ನ ಸಾಂಸ್ಕೃತಿಕವಾಗಿ, ಹಿಸ್ಟಾರಿಕಲ್ ಆಗಿ, ಈವನ್ ಜ್ಯೋತಿಷ್ಯದ ದೃಷ್ಟಿಯಿಂದಲೂ ನೋಡಿದ್ದಾರೆ. ಓ ಹೌದಾ? ಆ ವಿಡಿಯೋದಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ಅಂತ ಕೇಳಿದೆ. ಒಬ್ಬ ಹಿಂದೂ ಫ್ರೆಂಡ್ ಇದ್ರೆ ಜ್ಞಾನ ಬರುತ್ತೆ, ಒಬ್ಬ ಮುಸ್ಲಿಂ ಫ್ರೆಂಡ್ ಇದ್ರೆ ಸಮೃದ್ಧಿ ಬರುತ್ತೆ ಅಂತ. ಇದು ಕೇಳಿದ ತಕ್ಷಣ ಇದರ ಹಿಂದೆ ಏನಿದೆ ಅಂತ ತಿಳಿಬೇಕು ಅನ್ಸುತ್ತೆ ಅಲ್ವಾ? ಹೌದು, ಖಂಡಿತ. ಆದ್ರೆ ಆ ವಿಡಿಯೋ ಶುರುವಲ್ಲೇ ಒಂದು ವಿಷಯ ಕ್ಲಿಯರ್ ಮಾಡುತ್ತೆ. ಅಂದ್ರೆ ಈ ಮಾತುಗಳು ದ್ವೇಷ ಹರಡೋರಿಗೆ, ಮೂಲಭೂತವಾದಿಗಳಿಗೆ ಅಲ್ಲ. ಯಾರು ಶಾಂತಿಯಿಂದ ಜೊತೆಗಿರ್ಬೇಕು ಅನ್ಕೊಂಡಿದಾರೋ ಆ ಸಾಮಾನ್ಯ ಜನರಿಗೆ ಮಾತ್ರ ಅಂತ ಒಂದು ಡಿಸ್ಕ್ಲೇಮರ್ ಇದೆ. ಓ ಸರಿ ಸರಿ. ಅಂದ್ರೆ ಪಾಸಿಟಿವ್ ಆಗಿ ತಗೋಬೇಕಿದನ್ನ. ನೀವು ಹೇಳಿದ ಹಾಗೆ ಇದರಲ್ಲಿ ಜ್ಯೋತಿಷ್ಯ, ಇತಿಹಾಸ, ಆಧ್ಯಾತ್ಮ ಎಲ್ಲ ಸೇರಿದೆ ಅಂದ್ರಲ್ಲ. ಜ್ಯೋತಿಷ್ಯದ ಲಿಂಕ್ ಹೇಗ್ ಬರುತ್ತೆ ಇಲ್ಲಿ? ವಿಡಿಯೋ ಪ್ರಕಾರ ಜ್ಯೋತಿಷ್ಯದಲ್ಲಿ ಗುರುಗ್ರಹ ಇದೆಯಲ್ಲ, ಅದು ಜ್ಞಾನ, ಧರ್ಮ, ಬುದ್ಧಿವಂತಿಕೆ ಇದಕ್ಕೆಲ್ಲ ಕಾರಕ. ಅದನ್ನ ಹಿಂದೂ ಧರ್ಮದ ತತ್ವಗಳಿಗೆ ಹೋಲಿಸ್ತಾರೆ. ಓಕೆ, ಗುರು ಅಂದ್ರೆ ಜ್ಞಾನ, ಹಿಂದೂ ಧರ್ಮ, ಸರಿ. ಹಾಗೇನೆ ಶುಕ್ರಗ್ರಹ, ಅದು ಸೌಂದರ್ಯ, ಕಲೆ, ಲೌಕಿಕ ಸುಖ, ಸಮೃದ್ಧಿ. ಇದನ್ನ ಇಸ್ಲಾಂ ಧರ್ಮದ ಕೆಲವು ಸಾಂಸ್ಕೃತಿಕ ಆಚರಣೆಗಳು, ಸಮುದಾಯದ ಒತ್ತು, ಇವುಗಳ ಜೊತೆ ಲಿಂಕ್ ಮಾಡೋ ಪ್ರಯತ್ನ ಇದೆ. ಓ, ಹಾಗಾದ್ರೆ ವಿಡಿಯೋ ವಾದ ಮಾಡೋದು ಹಿಂದೂ ಧರ್ಮ ಜ್ಞಾನದ ಕಡೆ, ಇಸ್ಲಾಂ ಸಮೃದ್ಧಿ ಕಡೆ ಗಮನ ಕೊಡುತ್ತೆ. ಇವೆರಡು ಒಂದಕ್ಕೊಂದು ಪೂರಕ, ಆಪೋಸಿಟ್ ಅಲ್ಲ ಅಂತಾನ? ಹೌದು, ಅದೇ ಮೇನ್ ಪಾಯಿಂಟ್. ಇವು ಕಾಂಪಿಟೇಟರ್ಸ್ ಅಲ್ಲ, ಕಾಂಪ್ಲಿಮೆಂಟ್ರಿ ಅಂತ. ಇವುಗಳನ್ನ ಶತ್ರುಗಳ ತರ ನೋಡಿದ್ರೆ ಅದು ನಮಗೆ ಕೆಟ್ಟದ್ದು ತರುತ್ತೆ ಅಂತ ವಿಡಿಯೋ ಹೇಳುತ್ತೆ. ಜ್ಯೋತಿಷ್ಯದ ಪ್ರಕಾರ ದ್ವೇಷ ಇದ್ರೆ ಗ್ರಹಗಳ ಬ್ಯಾಲೆನ್ಸ್ ಕೆಡುತ್ತೆ. ಶನಿ, ಗುರು, ರಾಹು ಬ್ಯಾಲೆನ್ಸ್, ಮತ್ತೆ ಶುಕ್ರನ ಆಶೀರ್ವಾದಕ್ಕೆ ಅಡ್ಡಿಯಾಗುತ್ತೆ ಅಂತ ಒಂದು ವಾದ ಇದೆ. ಇದು ಜ್ಯೋತಿಷ್ಯದ ಇಂಟರ್ಪ್ರಿಟೇಷನ್ ಆಯ್ತು. ಈಗ ಜ್ಯೋತಿಷ್ಯ ನಮ್ದೇ ಇರೋರಿಗೂ ಇದು ರಿಲೇಟ್ ಆಗುತ್ತಾ? ಬೇರೆ ಏನಾದ್ರೂ ಲಾಜಿಕ್ ಇದೆಯಾ? ಹೌದು ಹೌದು, ಖಂಡಿತ ಇದೆ. ವಿಡಿಯೋ ಒಂದು ಸೈಂಟಿಫಿಕ್ ಅನಾಲಜಿ ಕೂಡ ಕೊಡುತ್ತೆ. ಅಂದ್ರೆ ನಾವ್ ಯಾವಾಗ್ಲೂ ನೆಗೆಟಿವ್ ಆಗಿದ್ರೆ, ದ್ವೇಷ ಮಾಡ್ತಿದ್ರೆ, ಕಾರ್ಟಿಸಾಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನಿಜ. ಅದೇ ನಾವು ಪ್ರೀತಿ, ಸ್ನೇಹದಿಂದ ಇದ್ರೆ ಆಕ್ಸಿಟೋಸಿನ್, ಬಾಂಡಿಂಗ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಲಾಜಿಕ್ ಸಿಂಪಲ್. ದ್ವೇಷ ಇಟ್ಕೊಂಡ್ರೆ ಕೊನೆಗೆ ನಷ್ಟ ಆಗೋದು ನಮ್ಗೆ ಜಾಸ್ತಿ. ಅದು ಯಾರನ್ನ ದ್ವೇಷಿಸ್ತೀವೋ ಅವರಿಗಿಂತ ನಮ್ಗೆ ಹೆಚ್ಚು ಹಾನಿ. ಇದು ಸೈಕಲಾಜಿಕಲ್ ಆಗಿ ಅರ್ಥ ಆಗುತ್ತೆ. ಈಗ ಹಿಸ್ಟ್ರಿ ಕಡೆ ಬರೋದಾದ್ರೆ, ಈ ತರಹದ ಸೌಹಾರ್ದತೆಗೆ ಉದಾಹರಣೆಗಳಿದ್ವಾ ಹಿಂದೆ? ವಿಡಿಯೋದಲ್ಲಿ ಕೆಲವು ಉದಾಹರಣೆಗಳನ್ನ ಹೇಳ್ತಾರೆ. ಹಿಂದೂ ರಾಜರುಗಳು ಮುಸ್ಲಿಂ ಕವಿಗಳನ್ನ, ಕಲಾವಿದರನ್ನ ಪೋಷಿಸಿದ್ದು. ಹೌದಾ? ಆಮೇಲೆ ಸೂಫಿ ಸಂತರುಗಳು ಭಜನೆಗಳ ಸ್ಟೈಲ್ನ ಹಾಡುಗಳನ್ನ ಹಾಡಿದ್ದು. ಮತ್ತೆ ಈ ಗಂಗಾ ಜಮುನಿ ತಹಜೀಬ್ ಅಂತಾರಲ್ಲ, ಕೇಳಿದಿನಿ. ಉತ್ತರ ಭಾರತದಲ್ಲಲ್ವಾ? ಇಲ್ಲೇನಾದ್ರೂ ಕಾಮನ್ ಇದೆಯಾ? ಹೌದು, ಆ ಪಾಯಿಂಟ್ ಕೂಡ ಟಚ್ ಮಾಡುತ್ತೆ. ಈಗ ನೋಡಿ, ಹಿಂದೂ ಧರ್ಮದಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ಅಥವಾ ವಸುಧೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಕುಟುಂಬ ಅಂತಾರಲ್ಲ. ಹಾಗೆ ಇಸ್ಲಾಂನಲ್ಲಿ ಇಕ್ರಾ ಅಂದ್ರೆ ಓದು, ಅಂದ್ರೆ ಜ್ಞಾನ ಪಡಿ ಅಂತ. ಇನ್ನಮಲ್ ಆಮಾಲು ಬಿನ್ನಿಯತ್ ಅಂದ್ರೆ ನಮ್ಮ ಕೆಲ್ಸಗಳು ನಮ್ಮ ಉದ್ದೇಶದಿಂದ ನಿರ್ಧಾರ ಆಗುತ್ತೆ ಅಂತ. ಮತ್ತೆ ಜಕಾತ್ ಅಂದ್ರೆ ಕಡ್ಡಾಯ ದಾನ. ಓಕೆ. ಇವೆಲ್ಲ ನೋಡಿದ್ರೆ ಕೊನೆಗ್ ಬರೋದು ಸತ್ಯ, ಜ್ಞಾನ, ಕರುಣೆ, ದಾನ, ಸಮುದಾಯದ ಒಳ್ಳೇದು, ಈ ಬೇಸಿಕ್ ಹ್ಯೂಮನ್ ವ್ಯಾಲ್ಯೂಸ್ಗೆ ತಾನೇ? ಹೌದು, ನಿಜ. ಅಂದ್ರೆ ಬೇರೆ ಬೇರೆ ದಾರಿಗಳು, ಆದರೆ ತಲುಪೋ ಜಾಗ ಒಂದೇ ತರಹದ ಮೌಲ್ಯಗಳು ಅಂತ ಹೇಳ್ಬೋದಾ? ಎಕ್ಸಾಕ್ಟ್ಲಿ. ವಿಡಿಯೋ ಅದನ್ನ ಒಂದೇ ಸಮುದ್ರಕ್ಕೆ ಸೇರೋ ಬೇರೆ ಬೇರೆ ನದಿಗಳು ಅಂತ ಚೆನ್ನಾಗಿ ಹೇಳುತ್ತೆ. ನೋಡಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಡಾಕ್ಟರ್, ಟೀಚರ್, ಪಕ್ಕದ ಮನೆಯವರು, ನಮ್ಮ ಜೊತೆ ಕೆಲಸ ಮಾಡೋರು, ಹೀಗೆ ಬೇರೆ ಬೇರೆ ನಂಬಿಕೆಯ ಜನ ಇದ್ದೇ ಇರ್ತಾರಲ್ವಾ? ಖಂಡಿತ. ಸೊ ಅವರ ಜೊತೆ ವಾದ ಮಾಡೋದಕ್ಕಿಂತ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮಾತಾಡೋದು, ನಮ್ಮ ಮನಸ್ಸಲ್ಲಿ ಶಾಂತಿ ಇಟ್ಕೊಳ್ಳೋದು ಮುಖ್ಯ ಅಂತ ವಿಡಿಯೋ ಹೇಳುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಮಗ್ ಸಿಗುವ ಮುಖ್ಯ ಪಾಠ ಏನು ವಿಡಿಯೋದ ದೃಷ್ಟಿಕೋನದಲ್ಲಿ? ಸ್ನೇಹ, ಸೌಹಾರ್ದತೆಯಿಂದ ವ್ಯಕ್ತಿಗೆ ಜ್ಞಾನ ಸಿಗ್ಬೋದು, ಸಮೃದ್ಧಿ ಬರ್ಬೋದು, ಮತ್ತೆ ಮುಖ್ಯವಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದೇ ದ್ವೇಷ ಇದ್ರೆ ಅದು ಕಟ್ಟಕಡೆಗೆ ದ್ವೇಷ ಮಾಡೋ ವ್ಯಕ್ತಿಗೆ ಹೆಚ್ಚು ಹಾನಿ ಮಾಡುತ್ತೆ.
ಖಂಡಿತವಾಗಿ. ಅದೇ ಸಾರಾಂಶ. ವಿಡಿಯೋದ ಕೊನೆಯಲ್ಲಿ ಒಂದು ಮಾತು ಬರುತ್ತೆ. ಅದು ನಿಜಕ್ಕೂ ಯೋಚನೆ ಮಾಡೋ ಹಾಗಿದೆ. ನಾವೆಲ್ಲರೂ ಒಂದೇ ಆಕಾಶದ ಕೆಳಗೆ ಒಂದೇ ನಕ್ಷತ್ರಗಳ ಮಕ್ಕಳು. ಹಾಗಾದ್ರೆ ಈ ಮಾತಿನ ತರಹ ಬದುಕೋದು ಅಂದ್ರೆ ಏನು ಪ್ರಾಕ್ಟಿಕಲ್ ಲೈಫ್ನಲ್ಲಿ? ವಿಡಿಯೋ ಹೇಳೋ ಹಾಗೆ ಇಲ್ಲಿ ಯಾರೂ ಧರ್ಮ ಬದಲಾಯಿಸಬೇಕು ಅಂತಲ್ಲ. ಬದಲಿಗೆ ನಮ್ಮ ಹೃದಯವನ್ನ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಬೇರೆಯವರನ್ನ ಅರ್ಥ ಮಾಡ್ಕೋಬೇಕು. ಬಹುಶಃ ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ವಿಷಯ ಅನ್ಸುತ್ತೆ.